ಕ್ರಾಸ್ ಗಾಡಿ ಕೊಡ್ತಾ ಇದೀವಿ. ಅದು ಎಲ್ಲ ಬ್ರ್ಯಾಂಡ್ ನಿಮ್ಗೆ ಆಟೋಮೆಟಿಕ್, ಮ್ಯಾನ್ಯುಯಲ್, ಪೆಟ್ರೋಲ್, ಡೀಸೆಲ್ ಯಾವ ತರ ಬೇಕು ಕೊಡ್ತಾ ಇದೀವಿ. ಅದು ಏನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಗೆ ಹತ್ತತ್ರ ನಿಮ್ಗೆ 10,000 ಇಂದ 2 ಲಕ್ಷವರೆಗೂ ಡಿಸ್ಕೌಂಟ್ ನಡೀತಾ ಇದೆ. ಹೋಲ್ಸೇಲ್ ಅಂದ್ರೆ ಈ ತರ 3 ಲಕ್ಷ ಗಾಡಿ 1,95,000ಗೆ. ಮತ್ತೆ ಇದು ಹೋಲ್ಸೇಲ್ ನಿಮ್ಗೆ ಬರೀ 4,95,000, 7 ಲಕ್ಷ ಗಾಡಿ. ಮತ್ತೆ ಮಾರುತಿ ಶಿಫ್ಟ್ ಕೂಡ ಹೋಲ್ಸೇಲ್ ನಿಮ್ಗೆ ಬರೀ 2,85,000ಗೆ. ಈ ಗಾಡಿ ಕೂಡ ಅಷ್ಟೇ ನಿಮ್ಗೆ ಬರೀ 2,75,000ಗೆ i20 ಕೊಡ್ತಾ ಇದೀನಿ. ಹೋಂಡಾ ಸಿಟಿ 6.5 ಲಕ್ಷ ಗಾಡಿ ಬರೀ 4,85,000ಗೆ ಹೋಲ್ಸೇಲ್ ಪ್ರೈಸ್. 2.5 ಲಕ್ಷಕ್ಕೆ ನಿಮ್ಗೆ ವರ್ನಾ ಕೊಡ್ತಾ ಇದೀನಿ. ಡೀಸೆಲ್ ಅಲ್ಲಿ ಸಡನ್ ಸನಿ ಬೇಕಾ 2,85,000 ಕೊಡ್ತೀನಿ. ಬೇಡ 2,80,000 ಕೊಡ್ತೀನಿ ನೋಡೋಗಿ. ಮತ್ತೆ ಶಿಫ್ಟ್ ಡಿಸೈರ್ 14 ಮಾಡಲ್ ಗಾಡಿ ಡೀಸೆಲ್, ಅದು ಕೂಡ ಬರೀ 3,25,000 ಕೊಡ್ತಾ ಇದೀನಿ. ಆಲ್ಟೋ K10 13 ಮಾಡಲ್ ಬರೀ ನಿಮ್ಗೆ 1,90,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಇದು ಅಷ್ಟೇ ಅಲ್ಲ, ನಿಮ್ಗೆ ಇನ್ನೂ ಐತೆ. ನಿಮ್ಗೆ ಎರ್ಟಿಗಾ ಬೇಕಾ, ಟಾಟಾ ನೆಕ್ಸಾನ್ ಬೇಕಾ, ಡಸ್ಟರ್ ಬೇಕಾ, ನಿಮ್ಗೆ ಇಕೋ ಸ್ಪೋರ್ಟ್ಸ್ ಬೇಕಾ, ಮಹೇಂದ್ರದು ಟಿವಿ ಬೇಕಾ, ನಿಮ್ಗೆ ಸಡನ್ ಅಲ್ಲಿ i10 ಬೇಕಾ, ನಿಮ್ಗೆ ಎಲ್ಲಾ ಗಾಡಿ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. i20 ಕಾರ್ಸ್ ನೋಡ್ಬೋದು. ಈಗ ಹೈಲೈಟ್ಸ್ ಅಲ್ಲಿ ನೋಡಿದಿರಾ, i20 ಕಾರ್ಸ್ ಅಲ್ಲಿ ಹೋಲ್ಸೇಲ್ ಕಾರ್ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಆಲ್ಮೋಸ್ಟ್ 10,000ರಿಂದ 2 ಲಕ್ಷವರೆಗೆ ಫ್ಲಾಟ್ ಡಿಸ್ಕೌಂಟ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ನೀವು ಹೈಲೈಟ್ಸ್ ಅಲ್ಲಿ ನೋಡಿದಿರಾ, ಆಲ್ಮೋಸ್ಟ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಯೂಸ್ಡ್ ಕಾರ್ ಬೇಕು ಅನ್ನೋರಿಗೆ i20 ಕಾರ್ಸ್ ವಿಸಿಟ್ ಆದ್ರೆ ಸಾಕು. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಏನ್ ಸರ್, ಆಷಾಢದಲ್ಲಿ ಯೂಸ್ಡ್ ಕಾರ್ ಮೇಳ ಅಂತ ಹೇಳ್ಬೋದು. i20 ಕಾರ್ಸ್ ಈಗ ಯೂಸ್ಡ್ ಕಾರ್ ಹೋಲ್ಸೇಲ್ ಮಾರ್ಕೆಟ್ ಆಗಿದೆ. ಹೌದು ಸರ್, ಪ್ರತಿ ವರ್ಷ ನಾವು ಆಷಾಢದಲ್ಲಿ ಈ ತರ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಗಾಡಿ ಕೊಡ್ತೀವಿ. ಓಕೆ. ಸೊ ಇವತ್ತದ್ದು ಫಸ್ಟ್ ವಿಡಿಯೋ ನಿಮ್ ಚಾನಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. Okay. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತಾ ಇದೀವಿ. ಸೊ ಎಲ್ಲ ಪ್ರತಿಯೊಂದು ಪ್ರೈಸ್ ಕಂಪೇರ್ ಮಾಡ್ಕೊಂಡು ನೋಡಿ ನೀವು, ಆಲ್ಮೋಸ್ಟ್ ನಿಮ್ಗೆ ಕಡಿಮೆನೇ ಇರುತ್ತೆ. ಸೊ ಬಂದು ಚೆಕ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಗ್ಬೋದು. ಸರ್ಟಿಫೈಡ್ ವೆಹಿಕಲ್ ಇರುತ್ತೆ, ಯಾವ್ದೋ ತರ ಆಕ್ಷನ್ ಗಾಡಿ ಇರಲ್ಲ. ಆಮೇಲೆ ಸರ್ ನಿಮ್ಗಿಂತ ಕಡಿಮೆ ಕೊಡ್ತಾ ಇದೀವಿ ಅಂದ್ರೆ ಆ ಗಾಡಿ ಚೆಕ್ ಮಾಡಿ, ನಮ್ ಗಾಡಿ ಚೆಕ್ ಮಾಡಿ ತಗೊಂಡು ಹೋಗಿ. ಖಂಡಿತ. ಅಡ್ರೆಸ್ ಸರ್? ಸರ್ ಅಡ್ರೆಸ್ ಬನ್ನರ್ಕಟ್ಟ ರೋಡ್, ಮೀನಾಕ್ಷಿ ಮಾಲ್ ಹಿಂಭಾಗ ಬರುತ್ತೆ. ಇಲ್ಲಿ ಬರ್ತಾರ ನಂಬರ್ಗೆ ಫೋನ್ ಅದ ಕಾಂಟ್ಯಾಕ್ಟ್ ವಾಟ್ಸ್ಆಪ್ ಮಾಡಿದ್ರೆ ಲೊಕೇಶನ್ ಕಳ್ಸ್ಕೊಡ್ತೀನಿ, ನೋಡ್ಕೊಂಡು ಬಂದು ತಗೊಂಡು ಹೋಗ್ಬೋದು. ಖಂಡಿತ. ಫಸ್ಟ್ ವೆಹಿಕಲ್ ಹೋಗೋದ್ರೆ ಸರ್ i10. ಸರ್ i10 2013 ಮಾಡಲು. ಸೊ ಈ ಗಾಡಿ ನಿಮಗೆ ಆಲ್ಮೋಸ್ಟ್ ಈಗ ಎಕ್ಸಾಂಪಲ್ ಆಗಿ ಕೊಡ್ತೀನಿ. 13 ಮಾಡಲ್ ಏನ್ ರೇಟ್ಗೆ ಮಾರ್ತಾವ್ರೆ ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾವು ಈ ಗಾಡಿ ಬರೀ 2,65,000 ಕೊಡ್ತಾ ಇದೀನಿ ಸರ್. 2,65,000. ಹೌದು ಸರ್. ಓಕೆ. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ. ಸರ್ ಪೋಲೋ 2015 ಮಾಡಲ್ ನಿಮಗೆ ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ. ನಿಮಗೆ NOC ಸಮೇತ ಬೇಕಂದ್ರೆ ಬರೀ 375ಗೆ ಕೊಡ್ತೀವಿ. ವಿತ್ ಕರ್ನಾಟಕ 475 ಕೊಡ್ತೀನಿ ಸರ್. ಸರ್ ಈ ಗಾಡಿ ಬಂದ್ಬಿಟ್ಟು ಇನ್ನು ಮತ್ತೊಂದು 2015 ಮಾಡಲ್ ಪೋಲೋ ಹೈಲೈನ್ 5,45,000ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಡೀಸೆಲ್ ಪೆಟ್ರೋಲ್ ಗಾಡಿ. ಓಕೆ. ನೆಕ್ಸ್ಟ್ ಹೋಂಡಾ ಸಿಟಿ ಸರ್. ಸರ್ ಹೋಂಡಾ ಸಿಟಿ ನಿಮಗೆ 2010 ಮಾಡಲು ಗಾಡಿಯಲ್ಲಿ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ. ಓಕೆ. ಸೊ ಈ ಗಾಡಿ ನಾನು ಹೇಳ್ತೀನಲ್ಲ, ಪ್ರೈಸ್ ಚೆಕ್ ಮಾಡ್ಕೊಂಡ್ ಬನ್ನಿ. ಬರೀ 1,95,000 ಕ್ಲೋಸ್ ಮಾಡಿ ಕೊಡ್ತೀನಿ. 1,95,000. ಹೌದು ಸರ್. 2007 ಮಾಡಲ್ ಓಲ್ಡ್ ಶೇಪ್ ಮಾರ್ತಾವ್ರ ಆ ರೇಟ್ಗೆ ನಾನು ನ್ಯೂ ಶೇಪ್ ಕೊಡ್ತಾ ಇದ್ದೀನಿ. ಮತ್ತೆ ನಿಮಗೆ ಡೀಸೆಲ್ ಅಲ್ಲಿ 2016 ಮಾಡಲ್ ಈ ಗಾಡಿ ಪ್ರೈಸಸ್ ಚೆಕ್ ಮಾಡ್ಕೊಂಡ್ ಬನ್ನಿ. ಆಲ್ಮೋಸ್ಟ್ 6.5 ಮೇಲೆ ಮಾರ್ತಾವ್ರೆ. 5,75,000ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. ಮಾರುತಿ ಎಸ್ ಕ್ರಾಸ್ ಗಾಡಿ ಬರುತ್ತೆ ನಿಮಗೆ. ಅದು ಡೀಸೆಲ್ ವೇರಿಯಂಟ್. ಹೌದು ಸರ್, ಆಗಿರುತ್ತೆ ನೋಡಬಹುದು. ಹಾಗೆ ನೆಕ್ಸ್ಟ್ XUV ಸರ್. ಸರ್ XUV 2016 ಮಾಡಲ್ ಟಾಪ್ ಎಂಡ್ ಗಾಡಿ ಬರುತ್ತೆ. W8 ಎಲ್ಲ ಪ್ರತಿಯೊಂದು ಆಪ್ಷನ್ ಬಂದ್ಬಿಡುತ್ತೆ. ಬರೀ ನಿಮ್ಗೆ 4,75,000 ಗಾಡಿ ಕೊಡ್ತೀನಿ, NOC ಸಮೇತ. NOC ಎಲೆಕ್ಟ್ರಾನಿಕ್ ಸಿಟಿಗೆ NOC ಬಂದಿದೆ. ಕರ್ನಾಟಕ ನಂಬರ್ ಬೇಕಂದ್ರೆ ಸಪರೇಟ್ ಚಾರ್ಜಸ್ ಎಕ್ಸ್ಟ್ರಾ ಬರುತ್ತೆ. ಓಕೆ ಸರ್. ಎರ್ಟಿಗಾ ನೋಡೋದಾದ್ರೆ ಸರ್ ಪೆಟ್ರೋಲ್ ವೇರಿಯಂಟ್. ಸರ್ 2015 ಮಾಡಲ್ ಪೆಟ್ರೋಲ್ ವೇರಿಯಂಟ್ CNG ಹಾಕೊಂಡ್ರೆ 28 ಗಂಟೆ ನಿಮ್ಗೆ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ ಎರ್ಟಿಗಾ 2015 ಆಲ್ಮೋಸ್ಟ್ 6.5 ಮೇಲೆನೆ ಮಾರ್ತಾವ್ರೆ. 5.5ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. 5,50,000ಕ್ಕೆ ಇನ್ನೂ 5,000 ಕಡಿಮೆ ಮಾಡ್ತೀನಿ ಹೋಗಿ ಸರ್. ಓಕೆ. ನೋಡಬಹುದು ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಯಾರು VXI ಗಾಡಿ ಹುಡುಕ್ತಿರೋರಿಗೆ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಆಮಿಯೋ ಸರ್ 2017 ಮಾಡಲ್. ವೋಲ್ಕ್ಸ್ವ್ಯಾಗನ್ ಅಲ್ಲಿ ಯಾರು ಮಾಡಲ್ ಗಾಡಿ ಲೋನ್ ಆಗ್ಬೇಕಂತ ನೋಡ್ತಿದ್ದೀರಾ, ಆಮಿಯೋ ಹೋಗಿ 17 ಮಾಡಲ್ ಬರೀ ನಿಮ್ಗೆ 4,65,000 ಕ್ಲೋಸ್ ಮಾಡಿ ಕೊಡ್ತೀನಿ. 4,65ಕ್ಕೆ. ಹೌದು ಸರ್. ನೆಕ್ಸಾನ್ ಸರ್ 2019 ಮಾಡಲ್ ಸಿಂಗಲ್ ಓನರ್ ಟಾಟಾ ನೆಕ್ಸಾನ್ ಪೆಟ್ರೋಲ್ ಗಾಡಿ. ಸೊ ಈ ಗಾಡಿ ನಿಮ್ಗೆ 6.5 ಮೇಲೆ ಮಾರ್ತಾವ್ರೆ. 5,80,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5,80,000ಕ್ಕೆ. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್ ಸ್ವಿಫ್ಟ್. ಸರ್ 2011 ಮಾಡಲು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಸಿಸ್ಟಮ್ ಸೀಟ್ ಎಲ್ಲ ಇದೆ. FC ಇನ್ಸೂರೆನ್ಸ್ ಸಮೇತ ರನ್ನಿಂಗ್ ಇದೆ. ಬರೀ 2,75,000 ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಪೆಟ್ರೋಲ್ ವೇರಿಯಂಟ್ 2,75,000ಕ್ಕೆ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ರೆನಾಲ್ಡ್ ಕ್ಯಾಪ್ಚರ್ ಸರ್. ಈ ಗಾಡಿ 2019 ಮಾಡಲ್ ಗಾಡಿ. ಸೊ ಆಲ್ಮೋಸ್ಟ್ ನೀವು ಏನು ರೆನಾಲ್ಡ್ ಅಲ್ಲಿ ಡಸ್ಟರ್ ಪ್ಲಾನ್ ಮಾಡ್ತಾ ಇದ್ರೆ ಕ್ಯಾಪ್ಚರ್ ಹೋಗ್ಬೋದು, ಒಳ್ಳೆ ಗಾಡಿ ನಿಮ್ಗೆ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಬರೀ 5,85,000 ಕ್ಲೋಸ್ ಮಾಡಿ ಕೊಡ್ತೀವಿ. 5,80,000ಕ್ಕೆ ರೆನಾಲ್ಡ್ ಸಿಗ್ತಿರೋದು. ಈ ಒಂದು ಗಾಡಿ ಸಾಕಾಗಿದೆ ಅಂತ ಹೇಳ್ಬೋದು. ಸರ್ ಡಸ್ಟರ್ ನೋಡೋದಾದ್ರೆ ಸರ್ 14 ಮಾಡಲ್ ಡೀಸೆಲ್ 85 PS ಬರುತ್ತೆ. RX ಟಾಪ್ ಅಂಡ್ ಗಾಡಿ ಬರುತ್ತೆ. ಸೊ ಈ ಗಾಡಿ ನಿಮ್ಗೆ ಬರೀ
3,70,000 ಕ್ಲೋಸ್ ಮಾಡಿ ಕೊಡ್ತೀನಿ. 370ಕ್ಕೆ 370. 3,70,000ಗೆ ಗಾಡಿ ಸಿಗ್ತಿರೋದು. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಡೀಸೆಲ್ ಗಾಡಿ ಸರ್ 2015 ಮಾಡಲ್, 5,500 ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5,50,000ಕ್ಕೆ ಡೀಸೆಲ್ ವೇರಿಯಂಟ್, 2 ಆಪ್ಷನ್ ಇರೋದು ನಿಮಗೆ, ಅಲ್ಲೊಂದಿದೆ ಇಲ್ಲೊಂದಿದೆ ತೋರಿಸಿರೋದು. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸನ್ನಿದಲ್ಲಿ ಪೆಟ್ರೋಲ್ ಐತೆ, ಡೀಸೆಲ್ ಐತೆ. ಈ ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ 13 ಮಾಡಲ್, 2,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 2,85,000ಗೆ ನಿಸಾನ್ ಸನ್ನಿ ಸಿಗ್ತಿರೋದು. ಇದು ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ಸರ್, ಇದು ಪೆಟ್ರೋಲ್ ವೇರಿಯಂಟ್. ಡೀಸೆಲ್ ಇದೆ, ತೋರಿಸ್ತೀವಿ ನೋಡ್ಬೋದು ಸರ್. ವರ್ಣ ಬಂದ್ಬಿಟ್ಟು 2009 ಮಾಡಲ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 31 ಗಂಟೆ FC ಬರುತ್ತೆ. ಬ್ಯಾಗ್ ವೀಲ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಗಾಡಿ. ಬರೀ 2,45,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಇದೆ? ಎಲ್ಲ ಫ್ರೆಶ್. ಓಕೆ, 2,40,000ಕ್ಕೆ ಸಿಗ್ತಿರೋದು. Volkswagen ಪೋಲೋ ಸರ್? ಸರ್ 2011 ಮಾಡಲ್ ಪೋಲೋ ಯಾರು ನೋಡ್ತಿದ್ದೀರಾ, ಆಲ್ಮೋಸ್ಟ್ ನಿಮ್ಗೆ 3 ಲಕ್ಷ ಗಂಟ ಮಾರ್ತಾವ್ರೆ. 2,75,000ಗೆ ಪೋಲೋ ಕೊಡ್ತಾ ಇದೀನಿ. ಅದು 2011 ಮಾಡಲ್ ಗಾಡಿ ಸರ್. 2,70,000ಕ್ಕೆ ಸ್ಲೈಟ್ಲಿ ನೆಗೋಷಿಯಬಲ್ ಬಂದ್ರೆ ಆಲ್ಮೋಸ್ಟ್ ಕಡಿಮೆ ಮಾಡಿಬಿಟ್ಟಿದ್ದೀನಿ ಸರ್, ಹೋಲ್ಸೇಲ್ ಪ್ರೈಸ್ ಅಂತ. ಓಕೆ, ಬಂದು ಈ ತಿಂಗಳು ಏನಿದೆ ಪ್ರೈಸಸ್ ಹೇಳಿದೀವಿ, ತಗೊಂಡೋಗಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೈಸ್ ಜಾಸ್ತಿನೂ ಆಗ್ಬೋದು, ಹೇಳಕ್ಕಾಗಲ್ಲ. ಓಕೆ ಸರ್, ಏನಿದು ಸಿಟಿ ಏನ್ ಚಾನ್ಸ್ ಅಲ್ಲಿ ಪ್ರೈಸ್ ಅಲ್ಲಿ ಕೊಡ್ತಾರೆ ಸರ್? ಸಿಟಿ ಚಾನ್ಸ್ ಪ್ರೈಸ್ ಕೊಡ್ತೀನಿ, ತಗೊಂಡೋಗ್ಲಿ ಸರ್. ಹೇಳಿ. 6 ಲಕ್ಷ ಗಂಟ ಮಾರ್ತಾವ್ರ ಸರ್ ಬಜಾರಲ್ಲಿ. 2015 ಮಾಡಲ್ ವಿ ಟಾಪ್ ಎಂಡ್ ಚೆಕ್ ಮಾಡ್ಕೊಂಬನ್ನಿ ಎಷ್ಟಿಗೆ ಮಾರ್ತಾವ್ರ ಅಂತ. ನೀವೇ 4,80,000 ಕ್ಲೋಸ್ ಮಾಡಿ ಕೊಡ್ತೀನಿ. 480ಕ್ಕೆ? ಹೌದು ಸರ್. ವಿ ವೇರಿಯಂಟ್ ಅಲ್ವಾ ಸರ್? ವಿ ಟಾಪ್ ಎಂಡ್ ಬರುತ್ತೆ ಸರ್. ಓಕೆ, 5 ಗೇರ್ ಏನು? 5 ಗೇರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? i20 ಸ್ಪೋರ್ಟ್ಸ್ ವೇರಿಯಂಟ್ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ. ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಬರೀ 2,75ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 2,75,000ಗೆ i20 ಫೀಲ್ ಮಾಡೋರಿಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಬಂದಿದೆ. ಸ್ಪೋರ್ಟ್ಸ್ ವೇರಿಯಂಟು, ಲೆದರ್ ಪಾಲ್ಸರ್ ಕೂಡ ಚೆನ್ನಾಗಿದೆ ಸರ್. ಜಾಜು 2015 ಮಾಡಲು ಸಿಂಗಲ್ ಓನರು. ಬಜಾರ್ ಚೆಕ್ ಮಾಡ್ಕೊಳ್ಳಿ, ಹತ್ತತ್ರ 5 ಲಕ್ಷವರೆಗೂ ಮಾರ್ತಾವ್ರೆ. 3,90,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3,90,000 90,000ಗೆ ಸರ್. ಓಕೆ ಸರ್, ಕಲಿಯೋಕ್ಕೆ ಗಾಡಿ ಬೇಕು ಲೋ ಬಜೆಟ್ ಅಲ್ಲಿ. 13 ಮಾಡಲ್ಲು ಸರ್, ಲೋನ್ ಕೂಡ ಆಗುತ್ತೆ. 13 ಮಾಡಲು 40,000 ಇಂದ 50,000 ರೂಪಾಯಿ ಕಟ್ಟಿ ಆಲ್ಟೋ K10 ಕೊಡ್ತಾ ಇದ್ದೀನಿ. ಬರೀ ನಿಮ್ಗೆ 1,95,000ಗೆ. 95ಗೆ 13 ಮಾಡಲ್. ಹೌದು ಸರ್. 1,95,000. ಅದಕ್ಕೆ ಹೋಲ್ಸೇಲ್ ಅನ್ನೋದು ಸರ್. ಖಂಡಿತ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್? ಸ್ಕಾಲಾ ಸರ್. ಸ್ಕಾಲಾ ಇದು 2016 ಮಾಡಲ್ ಸ್ಕಾಲಾ. ಈ ಗಾಡಿ ನಿಮ್ಗೆ ಒಂದು 345ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. 3,45,000 ಫೈನಲ್ ಮಾಡಿ. ಡೀಸೆಲ್? ಪೆಟ್ರೋಲ್ ವೇರಿಯಂಟು. ಓಕೆ, ಇನ್ನೊಂದು ಸ್ವಿಫ್ಟ್ ಡಿಸೈರ್ ಸರ್. ಡೀಸೆಲ್ ಸರ್ 2014 ಮಾಡಲ್ ಶಿಫ್ಟ್ ಡಿಸೈರು. ಈ ಆಫರು ಯಾರು ಊರ್ ಕಡೆಯಿಂದ ನೋಡ್ತಾವ್ರೆ, ಗಾಡಿ ತಗೊಂಡು ಬಾಡಿಗೆ ಹೊಡಿಬೇಕು, ಡೀಸೆಲ್ ಗಾಡಿ, ಅದು ವೈಟ್ ಬೋರ್ಡ್ ಬೇಕಂತ ನೋಡ್ತಾ ಇದ್ದೀರಾ, ಶಿಫ್ಟ್ ಡಿಸೈರ್ ತಗೊಳ್ಳಿ. 4 ಲಕ್ಷ ಗಾಡಿ ಬರೀ 3,25,000 ಕೊಡ್ತೀನಿ, ತಗೊಂಡೋಗ್ಲಿ. ಮಾಡಲ್ ಸರ್? 14 ಮಾಡಲ್ ಡೀಸೆಲ್ ಗಾಡಿ. ಮಾರ್ಕೆಟಲ್ಲಿ 14 ಮಾಡಲು, ಅದು ಡೀಸೆಲ್ ವೇರಿಯಂಟು, ಮೋರ್ ದನ್ 4 ಲ್ಯಾಕ್ ಇದೆ ಸರ್ ಸೇಲ್ ಮಾಡ್ತಾರೆ. ಆರಾಮಾಗಿ ಸರ್. ಓಕೆ, 3,20,000 ಆರಾಮಾಗಿ ಸರ್. ತಗೊಂಡೋಗಿ ದುಡ್ಕೊಂಡು ಹೇಳ್ತಾ ಇದೀನಲ್ಲ, 4 ಲಕ್ಷ ಮೇಲೆನ ಮಾಡ್ತಾವ್ರೆ. ನಾನು 3,20,000ಗೆ ಕೊಡ್ತಾ ಇದ್ದೀನಿ ಸರ್. 3,10 ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಂದು ಬರ್ಲಿ ಸರ್, ತಗೊಂಡೋಗ್ಲಿ ಸರ್. ಓಕೆ, 2020 ಮಾಡಲು ಡಸ್ಟರ್ RX ಟಾಪ್ ಎಂಡ್ ಬರುತ್ತೆ. ಆಟೋಮೆಟಿಕ್ ಪೆಟ್ರೋಲ್. ಬಜಾರ್ ಚೆಕ್ ಮಾಡ್ಕೊಂಡ್ ಬನ್ನಿ ಎಷ್ಟಕ್ಕೆ ಮಾರ್ತಾವ್ರ ಅಂತ. 7 ಲಕ್ಷಕ್ಕೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 7 ಲ್ಯಾಕ್ ಆಗುತ್ತೆ ನಿಮಗೆ. ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ, ಚೆನ್ನಾಗಿದೆ ಗಾಡಿ. ಡಸ್ಟರ್ ಹುಡುಕ್ತಿರೋರಿಗೆ ಸರ್. ನೆಕ್ಸ್ಟ್ ಇಕೋ ಸ್ಪೋರ್ಟ್ಸು ಸರ್. ಇಕೋ ಸ್ಪೋರ್ಟ್ 2015 ಮಾಡಲ್ ಪೆಟ್ರೋಲ್ 5 ಲಕ್ಷ ಟಚ್ ಮಾಡ್ತಾರೆ ಬಜಾರಲ್ಲಿ. 4.5 ಲಕ್ಷ ಕೊಡ್ತೀನಿ ಸರ್. 15 ಮಾಡಲ್ಲು 4,35,000 ಕೊಡ್ತೀನಿ, ತಗೊಂಡೋಗ್ಲಿ ಸರ್. 4,35,000ಕ್ಕೆ 15 ಮಾಡಲ್ ಗಾಡಿ. ಇಕೋ ಸ್ಪೋರ್ಟ್ಸು ಟಾಪ್ ಎಂಡ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಫೀಚರ್ಸ್ ಅಲ್ಲಿ ಎಲ್ಲಾನು ಬರುತ್ತೆ. ಪುಷ್ ಬಟನ್ ಅಲ್ವಾ ಸರ್ ಇದು? ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್? ಮತ್ತೆ ಸನ್ನಿ ಡೀಸೆಲ್ ನೋಡ್ತಾ ಇದ್ರೆ ನೀವು. 2013 ಮಾಡಲ್ ಸಡ್ಯಾನ್ ಟಾಪ್ ಎಂಡ್ ಬರುತ್ತೆ. ಮ್ಯಾಗ್ವಿಲ್ ಏರ್ ಬ್ಯಾಗ್ ABS ಡೀಸೆಲ್ ಗಾಡಿ. ಈ ಗಾಡಿ ಕೂಡ ಊರವ್ರಿಗೆ ನೀವು ಬಾಡಿಗೆ ಆದ್ರೂ ಹೊಡೀರಿ, ಯೂಸ್ಗೆ ಆದ್ರೂ ಇಟ್ಕೊಳ್ಳಿ. 25 ಗಂಟೆ ಡೀಸೆಲ್ ಮೈಲೇಜ್ ಬರುತ್ತೆ. ಬರೀ ನಿಮ್ಗೆ 2,75,000ಗೆ ಕೊಡ್ತಾ ಇದ್ದೀನಿ. 3.5 ಲಕ್ಷ ಗಾಡಿ ಅಣ್ಣ ಇದು. 2,75,000ಕ್ಕೆ 3.5 ಲಕ್ಷ ಗಾಡಿ. 13 ಮಾಡಲ್ ಗಾಡಿ ಅದು. ಓಕೆ ಸರ್, ನೆಕ್ಸ್ಟ್ TV ಸರ್. 2016 ಮಾಡಲ್ ಗಾಡಿ. ಆಟೋಮೆಟಿಕ್ ಡೀಸೆಲ್ ಬರುತ್ತೆ. ಈ ಗಾಡಿ ನಿಮ್ಗೆ 6 ಲಕ್ಷ ಮೇಲೆ ಮಾರ್ತಾವ್ರೆ. 5.5 ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. 5,50,000ಕ್ಕೆ ಗಾಡಿ ಸಿಗಿರೋ 7 ಸೀಟರ್ ಯಮಾಕ್ ಇಂಜಿನ್ ಬರುತ್ತೆ ಸರ್. i20 ನೋಡೋದ್ರೆ ಸರ್, ಮತ್ತೆ ಒಂದು 2010 ಮಾಡಲ್ 11 ಮಾಡಲ್ ಬರೀ ನಿಮ್ಗೆ 2,70,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 2,20ಕ್ಕೆ 2,20,000 ಆಗ್ತಿರೋದು. 20 ಅಲ್ಲ 70. 2,70,000 ಆಗ್ತಿರೋದು. ಸ್ಪೋರ್ಟ್ಸ್ ವೇರಿಯಂಟ್ ಮ್ಯಾಗ್ವಿಲ್ ಸ್ಪೋರ್ಟ್ಸ್. ಓಕೆ ಸರ್, ನೆಕ್ಸ್ಟ್ ರೆಕ್ಸ್ಟಾನ್ 2013-14 ಮಾಡಲ್ಲು ಡೀಸೆಲ್ 7 ಸೀಟರ್ ರೆಕ್ಸ್ಟಾನು. ಹರಿಯಾಣ ಗಾಡಿ NOC ರೆಡಿ ಇದೆ ಎಲೆಕ್ಟ್ರಾನಿಸಿಟಿಗೆ ಸರ್. ಗಾಡಿ ನಿಮಗೆ ಕರ್ನಾಟಕ ಗಾಡಿ 7,500 ಮೇಲೆ ಮಾರ್ತಾವ್ರೆ. ಹಂಗೆ NOC ಸಮೇತ ಬೇಕಂದ್ರೆ ಬರೀ ನಿಮಗೆ 3,75,000ಗೆ 7 ಸೀಟರ್ ಡೀಸೆಲ್ ಕೊಡ್ತಾ ಇದ್ದೀನಿ, ತಗೊಂಡೋಗ್ಲಿ ಸರ್.
3,75,000. ಹೌದು ಸರ್. 3,75,000ಕ್ಕೆ 7 ಸೀಟರ್ ರೆಕ್ಸ್ಟ್ರಾನ್ ಸಿಗ್ತಿರೋದು ಸರ್. ನೆಕ್ಸ್ಟು ಸರ್ 2022 ಮಾಡಲು ಗಾಡಿ ಸೆಟ್ರಾನ್ ಹೊಸ ಗಾಡಿ ಪ್ರೈಸ್ ಚೆಕ್ ಮಾಡ್ಕೊಂಡ್ ಬನ್ನಿ. ಆಲ್ಮೋಸ್ಟ್ ನಿಮಗೆ 1.5 ಲಕ್ಷ ಕಡಿಮೆ ಮಾಡಿ ಕೊಡ್ತಾ ಇದೀನಿ. 22 ಮಾಡಲ್ ಬರೀ 3 ವರ್ಷ 4 ವರ್ಷ ಹಳೆ ಗಾಡಿ ನಿಮಗೆ. ಓಕೆ. ಸೊ ಈ ಗಾಡಿ ನಿಮಗೆ ಬರೀ 5,40,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5,40,000ಕ್ಕೆ ನೀವು ಬಜಾರಲ್ಲಿ ನಿಮಗೆ 6 ಲಕ್ಷ ಕೂಡ ಮಾರ್ತಾವ್ರೆ. ನೀವೇನು ಪಂಚ್ ಹೋಗ್ತೀರಾ ಆ ಆಪ್ಷನ್ ಇದ್ರಲ್ಲಿ ಬರುತ್ತಲ್ವಾ ಸರ್? ಹೌದು, ಕಂಪ್ಯಾರಿಸನ್ ಮಾಡ್ಬೋದು ಎಲ್ಲ ಸರ್. ಅದಕ್ಕಿಂತ ಜಾಸ್ತಿ ಬರುತ್ತೆ ಹೇಳ್ಬೇಕಂದ್ರೆ. ಓಕೆ. ಪ್ರೈಸು ಕಮ್ಮಿ ಇರುತ್ತೆ. ಪ್ರೈಸು ಕಡಿಮೆ ಇರುತ್ತೆ ಸರ್. ಡೀಸೆಲ್ ಕೂಡ ನಿಮಗೆ ಸಿಕ್ಬಿಡುತ್ತೆ ಸರ್. ಮೈಕ್ರಾ ಬರೀ ನಿಮಗೆ 1,95,000ಗೆ. ಫ್ಯಾಬಿಯಾ ಪೆಟ್ರೋಲ್ ಬೇಕಾ ಬರೀ 2,40,000 ಕೊಡ್ತೀನಿ. ಫೀಗೋ ಬೇಕಾ 1,75,000 ಕೊಡ್ತೀನಿ. ಹೋಂಡಾ ಜಾಜ್ ಇದೆ ನಿಮಗೆ 5 ಲಕ್ಷ ಗಾಡಿ 3,95,000ಗೆ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಬನ್ನಿ ವಿಸಿಟ್ ಆಗಿ. ಇದೆಲ್ಲ ನೋಡಿದಿರಲ್ವಾ, ಆಲ್ಮೋಸ್ಟ್ ನಂಬರ್ ಇರುತ್ತೆ, ಕಾಲ್ ಮಾಡ್ಬೋದು ಸರ್. ಎಲ್ಲ ಗಾಡಿನೂ ಹೋಲ್ಸೇಲ್ ಪ್ರೈಸಲ್ಲಿ ಇದೆ. ಇದಲ್ಲದೆ ಇನ್ನೂ ಗಾಡಿಗಳು ಬರ್ತಿದೆಯಲ್ಲ ಸರ್? ತುಂಬಾ ಗಾಡಿಗಳು ಬರ್ತಾ ಇದೆ ಸರ್. ನೀವು ಇನ್ ಕೇಸ್ ಫ್ಯೂಚರಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋ. ನಿಮಗೆ 1 ತಿಂಗಳು 3 ತಿಂಗಳು 6 ತಿಂಗಳು ಆದ್ಮೇಲೆ ಈ ಸೇವ್ ವಿಡಿಯೋ ನೀವು ನೋಡ್ಕೊಂಡು ಆಮೇಲೆ ಬಂದು ಚೆಕ್ ಯಾವ ಗಾಡಿ ಇದೆ ಕೇಳ್ಕೊಂಡು ತಗೊಂಡೋಗ್ಬೋದು.